ನಮ್ಮ ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಈಗಿನ ಜಮಖಂಡಿ ಬಿಜೆಪಿ ಪಕ್ಷದ ಜಗದೀಶ್ ಗುಡಗುಂಟಿ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಆ ಹೇಳಿಕೆ ಏನಂದ್ರೆ ನಮ್ಮ ಪಾಕಿಸ್ತಾನ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಮೊನ್ನೆ ದಿನ ಜಮಖಂಡಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಜಮಖಂಡಿಯ ಬಿಜೆಪಿ ಶಾಸಕ ತನ್ನ ನಾಲಿಗೆಯನ್ನು ಹರಿಬಿಟ್ಟು ದೇಶ ವಿರೋಧಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ನಮ್ಮ ಪಾಕಿಸ್ತಾನ ಎಂಬ ವಾಕ್ಯವನ್ನ ಉಲ್ಲೇಖ ಮಾಡ್ತಾನೆ. ಯಾರು? ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಏನು ಎದ್ದು ಕಾಣ್ತಪ್ಪ ಅಂದ್ರ, ದೇಶ ಪ್ರೇಮದ ಪಾಠವನ್ನು ಹೇಳಿಕೊಡುವಂತ ಬಿಜೆಪಿ ಪಕ್ಷದಲ್ಲಿ ಒಂದು ಈ ದೇಶದಲ್ಲಿ ನಾವು ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಏನು ಬೇಕಾದರೂ ಮಾಡಲು ಸಿದ್ಧವಿದೆ ಅಂತ ಹೇಳಿ ನಮ್ಮ ಪಾಕಿಸ್ತಾನ ಎಂದು ಒಂದು ಪ್ರೀತಿಯಿಂದ, ಮಮಕಾರದಿಂದ, ವಾತ್ಸಲ್ಯದಿಂದ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಹೇಳ್ತಾರೆ. ಇದನ್ನ ನೋಡಿಯೂ ಸಹ ಕೇಳಿಯೂ ಸಹ ಅಲ್ಲಿನ ಬಿಜೆಪಿ ಪಕ್ಷದ ಮುಖಂಡರು, ನಾಯಕರು ಅದನ್ನ ಖಂಡಿಸಲಿಲ್ಲ. ಯಾಕೆ? ದೇಶ ಪ್ರೇಮ ಈ ಬಿಜೆಪಿಯವರಿಗಿಲ್ಲ. ಒಬ್ಬ ತಮ್ಮದೇ ಪಕ್ಷದ ಶಾಸಕ ಇವತ್ತು ನಮ್ಮ ಪಾಕಿಸ್ತಾನ ಅಂತ ಹೇಳ್ಕೋತಾನಂದ್ರ ನಾಚಿಕೆ ಆಗ್ಬೇಕು ಇವತ್ತು ನಾವು ಮುಖಂಡರಿಗೆ ಹಾಗೂ ಆ ಹೇಳಿದಂತ ಬಿಜೆಪಿ ಶಾಸಕರಿಗೆ. ಆಮೇಲೆ ಆ ಶಾಸಕ ಹೇಳಿದಂತ ಸಂದರ್ಭದಲ್ಲಿ ಸಹೋದರ ಹೇಳ್ದಂಗೆ ಏನೋ ನಾನು ಅವರು ಅಕಸ್ಮಾತ್ ಬಾಯಿ ತಪ್ಪಿನಿಂದ ಹೇಳಿರ್ಬೋದು, ಬಾಯಿ ತಪ್ಪಿನಿಂದ ನನಗ ಆ ಮಾತು ಬಂದೈತಿ, ಈ ದೇಶದ ಜನಕ್ಕೆ ಅಂತ ಹೇಳಬೇಕಾಗಿತ್ತು. ಬಟ್ ಆದ್ರೆ ಅವ್ರು ಇಲ್ಲಿವರೆಗೂ ಎಲ್ಲೂ ಕೂಡ ಆ ರೀತಿ ಹೇಳಿಲ್ಲ. ಯಾಕಂದ್ರ ನಿಜವಾಗ್ಲೂ ಅವ್ರಿಗೆ ಪಾಕಿಸ್ತಾನ ಮೇಲೆ ಪ್ರೀತಿ ಐತೆ ಅಂತ ಇದ್ರ ಮುಖಾಂತರ ಗೊತ್ತಾಕೈತಿ. ಹಾಗೆ ಇವತ್ತು ಏನ್ ನಮ್ಮ ಯೂತ್ ಕಾಂಗ್ರೆಸ್ ಬಳಗ ಏನೈತಿ, ಇವತ್ತು ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಕೂಡಲೇ ಜಮಖಂಡಿಯ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡಗುಂಟಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಬೇಕು. ಹಾಗೆ ಆ ಒಂದು ಶಾಸಕನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ನಾವು ಯೂತ್ ಕಾಂಗ್ರೆಸ್ ಮೂಲಕ ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಮೇಲೆ ಕೇಸ್ ಆಗದೆ ಹೋದ್ರೆ, ಆ ವ್ಯಕ್ತಿಯನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸದೆ ಹೋದ್ರೆ ಬರುವ ದಿನಮಾನಗಳಲ್ಲಿ ಯೂತ್ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಒಂದು ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗೆ ಬಿಜೆಪಿ ಪಕ್ಷದಲ್ಲಿ ಇಂಥ ಒಬ್ಬ ಶಾಸಕನನ್ನ ಇನ್ನೂ ಕೂಡ ಆ ಪಕ್ಷದ ನಾಯಕರು ಇಟ್ಕೊಂಡಿದ್ದಾರೆ ಅಂದ್ರೆ ಈ ದೇಶದ ಜನಕ್ಕೆ ಗೊತ್ತಾಗಬೇಕು. ಈ ಒಂದು ದೇಶ ವಿರೋಧಿ ಹೇಳಿಕೆ ನೀಡಿದ ನಮ್ಮ ಪಾಕಿಸ್ತಾನ ಅಂತ ದೇಶ ವಿರೋಧಿ ಹೇಳಿಕೆ ನೀಡಿದಂತ ಜಗದೀಶ್ ಗುಡಗುಂಟಿ ಶಾಸಕ ಜಮಖಂಡಿ ಶಾಸಕರನ್ನ ಇನ್ನೂ ಕೂಡ ಬಿಜೆಪಿ ಪಕ್ಷದಲ್ಲಿ ಇಟ್ಟುಕೊಂಡು ಆ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಮೊದಲು ನಾವು ಯಾರೇ ಇರಲಿ, ಯಾವುದೇ ಪಕ್ಷ ಇರಲಿ, ಎಂತ ವ್ಯಕ್ತಿಗಳೇ ಇರಲಿ, ಮೊದಲು ದೇಶ ಪ್ರೇಮ. ಈ ದೇಶಕ್ಕಿಂತ ದೊಡ್ಡವನಲ್ಲ. ಈ ದೇಶ ನಡೀತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಮೇಲೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ದೇಶ ಪ್ರೇಮ ಇರಬೇಕು. ಹಾಗೆ ಇಲ್ಲಿರುವಂತಹ ಪ್ರತಿಯೊಬ್ಬರು ನಮ್ಮವರು ಕೂಡ ಅಂತ ಕಾಳಜಿನೂ ಇರಬೇಕು. ಆಮೇಲೆ ಶಾಸಕ ಜಗದೀಶ್ ಗುಡಗುಂಟಿ ಅವರು ಪಾಕಿಸ್ತಾನದ ಮೇಲೆ ಎಷ್ಟೊಂದು ಪ್ರೀತಿ ಅವರಿಗೆ. ನಮ್ಮ ದೇಶದಲ್ಲಿ ಇನ್ನು ಬಡತನ ತಾಂಡವ ಆಡ್ತಾ ಇದೆ, ನಿರುದ್ಯೋಗ ತಾಂಡವ ಆಡ್ತಾ ಇದೆ, ಕೊಲೆ, ಸುಲಿಗೆಗಳು, ಕೊಳಿಬೆಗಳು, ಅತ್ಯಾಚಾರಗಳು, ಅನಾಚಾರಗಳು ಇನ್ನೂ ಮುಂತಾದ ಹಂತ ಅಹಿತಕರ ಘಟನೆಗಳು ಈ ದೇಶದಲ್ಲಿ ಜರುಗ್ತಾ ಇದ್ದಾವೆ. ಶಾಸಕ ಜಗದೀಶ್ ಗುಡಗುಂಟಿ ಅವರೇ ಅದನ್ನು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ನಿಮಗಿರುವಂತ ಪ್ರೀತಿಯನ್ನ ನಮ್ಮ ಭಾರತ ದೇಶದ ಮೇಲೆ ತೋರಿಸಿ, ನಮ್ಮ ಭಾರತ ದೇಶದ ಜನರ ಮೇಲೆ ತೋರಿಸಿ ಅಂತ ಈ ಪ್ರತಿಭಟನೆಯ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ. ಈಗ ನಾವು ಡಿಸಿ ಅವರಿಗೆ ಮನವಿಯನ್ನು ಕೊಡ್ತೀವಿ. ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತೀವಿ.